ನೆನ್ನೆ ಫುಲ್ ಜೋಶಲ್ಲಿ ಮಾತಾಡಿದೆ, ಇವತ್ತೇನು ಮಾತಾಡೋದು ಅಂತ ಗೊತ್ತೇ ಆಗ್ತಿಲ್ಲ. ಅರ್ಧ ಗಂಟೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ, ತಲೆನೇ ಓಡ್ತಿಲ್ಲ. ಇವತ್ತು ಫುಲ್ ಡೇ, ಅದೇ ಹೇಳಿದ್ನಲ್ಲ, ಫುಲ್ ಎಕ್ಸಾಸ್ಟ್ ಮಾಡಿದ್ಮೇಲೆ ನೆಮ್ಮದಿ. ಅದೇನೆ ನಾನು ನನ್ನ ಫುಲ್ ಪೊಟೆನ್ಷಿಯಲ್ಗೆ ವೆಯ್ಟ್ಸ್ ಎತ್ತಲ್ಲ. ಯಾಕಂದರೆ ಒಬ್ಬರು ಇದ್ದಾರೆ, ಆ್ಯಂಡ್ರ್ಯೂ ಹ್ಯೂಬರ್ಮನ್ ಅಂತ. ಇವರು ನ್ಯೂರೋ ಸೈಂಟಿಸ್ಟ್. ಇವರು ಒಂದು ವೀಡಿಯೋದಲ್ಲಿ ಹೇಳಿದ್ದಾರೆ, ಎಕ್ಸಾಮ್ ಪ್ರೆಪ್ ಟೈಮಲ್ಲಿ ನಾವು ತುಂಬ ಫೋಕಸ್ ಕೊಡಬೇಕಾದಲ್ಲಿ ಜಾಸ್ತಿ ವೆಯ್ಟ್ಸ್ ಎತ್ತಕ್ಕಿಂತ ಕಂಫರ್ಟಬಲ್ ವೆಯ್ಟ್ಸ್ ಎತ್ತಿದರೆ ಒಳ್ಳೆಯದು. ಯಾಕಂದರೆ ನಮ್ಮ CNS ಡ್ರೈನ್ ಆಗಲ್ಲ. ಇಲ್ಲಾಂದರೆ ನಮಗೆ ತುಂಬ ಸುಸ್ತಾಗಿ ನಿದ್ದೆ ಸರಿಗೆ ಎಳೆಯುತ್ತೆ. ನಂದು ಬಿಡಿ ಬೇರೆ ಕತೆ. ಕಮ್ಮಿ ವೆಯ್ಟ್ಸ್ ಎತ್ತಿದ್ರೂ ನಿದ್ದೆ ಡಾರ್ಲಿಂಗ್ ಬಿಡಲ್ಲ, ಬಂದು ವಿಸಿಟ್ ಆಗ್ತಾನೇ ಇರ್ತಾಳೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ದು ಪ್ರೋಟೀನ್ ಶೇಕ್ ಕುಡ್ದಿದ್ದು ರಿಯಾಕ್ಷನ್ನು. ನಾನು ಯೂಸ್ ಮಾಡೋದು ಸೂಪರ್ ಯು ಪ್ರೋಟೀನ್. ಅದು ಖಾಲಿಯಾಗೋಗಿದೆ. ಇನ್ನೊಂದು ಆನ್ ದ ವೇ ಇದೆ. ಒಂದಿನ ಜಿಮ್ಮಲ್ಲಿ ನಮ್ಮ Gmail ID ಕೊಟ್ಟರೆ 1 ಸ್ಕೂಪ್ ಫ್ರೀ ಪ್ರೋಟೀನ್ ಕೊಡ್ತೀವಿ ಅಂತ ಮಜಲ್ ಬ್ಲೇಸ್ ಅವರು ಕೊಟ್ಟರು. ರಿಚ್ ಚಾಕ್ಲೇಟ್ ಅಂದೆ, ಚೂರು ಚೆನ್ನಾಗಿಲ್ಲ. ಕೋಲ್ಡ್ ಕಾಫಿನೇ ಸರಿ. ಇವತ್ತು ರೆಸ್ಪಿರೇಟರಿ ಸಿಸ್ಟಮ್ ಮಾಡ್ತಾ ಇದ್ದೀನಿ. ಮುಂಚೆ ಸ್ವಲ್ಪ ತುಂಬ ಒಳ್ಳೆ ಹ್ಯಾಬಿಟ್ಸ್ ಇದ್ದಾಗ ಈ ಚಾಪ್ಟರ್ ಓದ್ಬೇಕಾದ್ರೆ ಭಯ ಆಗ್ತಿತ್ತು. ಈಗ ಖುಷಿನೋ ಖುಷಿ. ನಾನು ಮಂಡೇ, ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇ ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೆ ಇವತ್ತು ವೆಜ್ ಎಲ್ಲ ಮುಗಿಸಿ ನಾಳೆಗೆ ಚಿಕನ್ನು ಮತ್ತು ಮೊಟ್ಟೆ ಎಲ್ಲ ತಂದು ರೆಡಿ ಇಟ್ಟಿದ್ದೀನಿ. ನಾಳೆ ಒಳ್ಳೆ ಬ್ಯಾಟಿಂಗೆ. ಅಷ್ಟೇ ಇವತ್ತಿಗೆ. ನಾಳೆ ಸಿಗೋಣ. ಬರ್ತೀನಿ. ಬಾಯ್.